ವಿವೇಕಾನಂದ ಕಾಲೇಜ್ಗೆ ಹೋಗಿ ಬಂದೆ ಅಕ್ಕ. ಸೀಟ್ ಸಿಗ್ತಾ ಚಿಕ್ಕಪ್ಪ? ಸಿಗ್ಲಿಲ್ಲ ಅಮ್ಮ, 1 ಮಾರ್ಕಿಂದ ಹೊಟ್ಟೋಯ್ತು. ನೀನೇನ್ ಬೇಜಾರು ಮಾಡ್ಕೋಬೇಡ. ಈ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಕಾಲೇಜ್ ಹುಡುಕಿದ್ರಾಯ್ತು. ಸ್ವಲ್ಪ ತಲೆನೋಯ್ತಾ ಇದೆ, ಹೋಗಿ ಟೀ ತಗೊಂಬರ್ತೀಯಾ? ಆಯ್ತು ಚಿಕ್ಕಪ್ಪ. ಏನು ಫೀಲ್ ಆಗ್ತಿದ್ಯಾ? ಈಗೆಲ್ಲ ಫೇಲ್ ಆದವ್ರೆ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಸಂಜೆ ಪಾರ್ಟಿ ಮಾಡ್ಕೊಂಡಿರ್ತಾರೆ. ನೀನ್ ನೋಡಿದ್ರೆ ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ. ಹಾಗಲ್ಲ ಆದ್ಯ, ನಮ್ಮನೆ ಹತ್ರ ಇರೋ ಕಾಲೇಜಲ್ಲೇ ಸೀಟ್ ಸಿಗತ್ತೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರು ಕೂಡ ಸೀಟೇ ಸಿಕ್ಲಿಲ್ಲ ನೋಡು. ನಮಗೀಗ ಸೀಟ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಮೀರಿ ಬೆಟರ್ ಏನಾದ್ರೂ ಸಿಗತ್ತೆ ಅಂತ ಅರ್ಥ. ನೀನ್ ತುಂಬಾ ಟ್ಯಾಲೆಂಟೆಡ್, ಅದಕ್ಕೆ ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗತ್ತೆ ಅನ್ಸುತ್ತೆ. ಸ್ವೀಟ್ ತಗೊಳ್ಳಿ, ಸ್ವೀಟ್ ತಗೊಳ್ಳಿ. ಏನಾಯ್ತು? ನಿನ್ಗೂ ಕೂಡ ಮದ್ವೆ ಏನಾದ್ರೂ ಫಿಕ್ಸ್ ಆಯ್ತಾ? ಚಿಚಿ, ಅದಲ್ಲ, ವಿವೇಕಾನಂದ ಕಾಲೇಜಲ್ಲಿ ಸೀಟ್ ಸಿಕ್ತು. ಓಹ್, ಸೀಟ್ ಸಿಕ್ಕಿದ್ದಕ್ಕೆ ಸ್ವೀಟ್ ತಗೊಂಡ್ ಬಂದ್ಯಾ? ವಿವೇಕಾನಂದ ಕಾಲೇಜಲ್ಲಿ ಸೀಟ್ ಸಿಕ್ತಾ? ಅದಕ್ಕೆ ಅಲ್ವಾ ಖುಷಿಯಿಂದ ಸ್ವೀಟ್ ತಗೊಂಡ್ಬಂದಿದ್ದೀನಿ. ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ದಕ್ಕೆ ಅಷ್ಟೊಂದು ಖುಷಿ ಯಾಕೆ? ಹಾಗಂತೀಯಲ್ಲ ಆದ್ಯ, ಅದು ನಮ್ಮೂರಿಗೆ ಹತ್ರದಲ್ಲಿದೆ. ನಮ್ಮೂರಲ್ಲಿರೋರೆಲ್ಲ ಅಲ್ಲೇ ಓದ್ತಾ ಇದ್ದಾರೆ. ಮನೆ ಹತ್ರದಲ್ಲೇ ಹ್ಯಾಪಿಯಾಗಿ ಓದ್ಕೋಬೋದಲ್ವಾ? ನಮ್ಮಪ್ಪಂಗೆ ಯಾರೋ 30 years ಫ್ರೆಂಡ್ ಅಂತೆ. ಆ ಕಾಲೇಜ್ ಬೋರ್ಡಲ್ಲಿ ಟ್ರಸ್ಟ್ ಮೆಂಬರ್ ಅಂತೆ. ಅವರೇ ಕೊಡ್ಸಿದ್ದು. ಇಬ್ರು ಬಾಯಿ ತೆಗಿರಿ, ಸ್ವೀಟ್ ತಿನ್ನಿಸ್ತೀನಿ. ಆದ್ಯ, ಬಾಯ್ ರಾಜಲಕ್ಷ್ಮಿ, ಕಾಲೇಜಲ್ಲಿ ಸಿಗೋಣ. ಬಾಯ್. ನಿನಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ಯೋ ಇಲ್ವೋ ಅಂತಾನು ತಿಳ್ಕೊಳ್ದೆ ಸ್ವೀಟ್ ಕೊಟ್ಟು ಹೊರಟೋದ್ಲು. ಇವಳು ಒಳ್ಳೆ ಫ್ರೆಂಡ್ ಅಲ್ವಾ ನಿಂಗೆ? 92% ಬಂದಿರೋವಾಗ ಯಾರೇ ಆದ್ರೂ ಸೀಟ್ ಸಿಗತ್ತೆ ಅಂತಾನೆ ಅನ್ಕೊಳ್ತಾರ ಆದ್ಯ. ಆದ್ರೆ ನನ್ನ ಟೈಮ್ ಚೆನ್ನಾಗಿಲ್ದಿರುವಾಗ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ಬಿಟ್ಟು ಲಡ್ಡು ಲಡ್ಡು, ಯೇ! ಅದ್ಗೆ ಸ್ವೀಟ್ ತಗೊಳ್ಳಿ. ಸ್ವೀಟ್ ತಿಂದು ತಿಂದು ಶುಗರ್ ಬರೋ ಥರ ಇದೆ ಪಾರ್ವತಿ. ಈಗಾಗ್ಲೇ 10 ಮಕ್ಕಳು ಬಂದು ಕೊಟ್ಬಿಟ್ಟು ಹೋದ್ರು. ರುಚಿ ಮಾತ್ರ ಅದ್ಭುತವಾಗಿದೆ. ಏನ್ ಮಾಡೋದು ಅತ್ಗೆ, ನಮ್ ರಾಜಲಕ್ಷ್ಮಿಗೂ ಸೀಟ್ ಸಿಕ್ಕಿದ್ರೆ ನಾವಿನ್ನೂ ಖುಷಿಲ್ ಸ್ವೀಟ್ ಹಂಚ್ಕೋಬಹುದಾಗಿತ್ತು. ಏನ್ ಮಾಡೋದು, ರಾಹು ಕಾಲ ನಡೀತಿದೆ. ನೀನ್ ಹೇಳಿದ್ದು ನಿಜಾನೇ ಅನ್ಸತ್ತೆ ಪಾರ್ವತಿ. ಸೀಟ್ ಸಿಕ್ಕಿಲ್ಲ ಅನ್ನೋ ಬೇಜಾರಲ್ಲಿ ಸ್ವೀಟ್ ಕೂಡ ತಿಂದಿರಲ್ಲ ಅವಳು. ಅಮ್ಮ, ಅವಳು ಪಾಸ್ ಆದ್ಲು ಅಂತ ಎಲ್ರಿಗೂ ಪಾರ್ಟಿ ಕೊಟ್ಟೆ ತಾನೆ? ಲೋ, ನೀನ್ ಇದನ್ನೆಲ್ಲ ಕೇಳಿಸ್ಕೊಂಡು ತ್ಯಾಗ ಏನು ಮಾಡ್ಬೇಡ ಕಣೋ. ಪಾರ್ಟಿ ಕೊಟ್ಟಿದ್ದು ನಮ್ಮನೆಯವ್ರಿಗೆ ಮಾತ್ರ ಗೊತ್ತಾಗತ್ತೆ, ಹೊರಗಡೆಯವ್ರಿಗೆ ಹೇಗ್ ಗೊತ್ತಾಗತ್ತೆ ಅಂತ ಹಾಗೆ ಹೇಳ್ದೆ ಅಷ್ಟೇ.
ಊರ್ನವ್ರಿಗೂ ಕೂಡ ನಮ್ಮನೆ ಹುಡ್ಗಿಗ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅವಮಾನನೇ ಅಲ್ವಾ? ಅವಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳಲ್ಲ ಅತ್ತೆ, ಅಷ್ಟ್ ಸಾಕಾಗಲ್ವಾ? ಅದಲ್ಲ ಕಣೋ ಸೀನು, ಫಸ್ಟ್ ಬರೋದು ದೊಡ್ಡದಲ್ಲ, ಸೀಟ್ ಸಿಗೋದು ತುಂಬಾ ಮುಖ್ಯ. ಏನೋ ಬಿಡಿ ಅತ್ತೆ, ನಂಗೆ ಯಾಕೋ ಮನಸ್ಸು ಸರಿ ಇಲ್ಲ. ನಾನು ಇಷ್ಟಪಟ್ಟಿದ್ದ ಕಾಲೇಜಲ್ಲಿ ನನಗೆ ಸೀಟೇ ಸಿಗ್ಲಿಲ್ಲ. ಇವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ರಾಜಿ, ನೀನೇನು ಯೋಚನೆ ಮಾಡಬೇಡ. ಬೇರೆ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಇದೆಯಂತ ಶಿವರಾಜುಗೆ ಹೇಳಿದ್ದೀನಿ. ಇಷ್ಟು ಕಷ್ಟ ಪಡೋ ಬದಲು ಭಾವನವ್ರಿಗಿರೋ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ಸೀಟ್ ತಗೋಬೋದಲ್ವಾ? ಅಂಥ ಅಧರ್ಮದ ಕೆಲ್ಸಗಳನ್ನ ಅವ್ರು ಮಾಡಲ್ಲ ಪಾರ್ವತಿ. ಕೇಳಿದ್ರು ಕೂಡ ಪ್ರಯೋಜನ ಇಲ್ಲ. ರಾಜಿ, ಈ ಸ್ವೀಟ್ ತಗೋ. ಹಲೋ, ಅವಳಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅವಳು ಬೇಜಾರಲ್ಲಿದ್ರೆ ನೀವೇನ್ ಇನ್ಸಲ್ಟ್ ಮಾಡ್ತಿದ್ದೀರಾ? ನಾವೇನೇ ಮಾಡಿದ್ವಿ? ಸ್ವೀಟ್ ತಾನೇ ಕೊಡ್ತಿರೋದು. ಆದ್ಯ, ತಪ್ಪೆಲ್ಲ ನಂದೆ. ಅತ್ತೆ ಇವತ್ತು ಹೇಳ್ದೆ ಹೋದ್ರು ನಾಳೆ ಇಡೀ ಊರೇ ಮಾತಾಡತ್ತೆ. ರಾಜಾರಾಮ್ ಅವ್ರ ಮಗಳಿಗೆ ಕಾಲೇಜಲ್ಲಿ ಸೀಟೇ ಸಿಗ್ಲಿಲ್ಲ ಅಂತ. ಅವಾಗೇನ್ ಮಾಡೋದು ಆದ್ಯ? ನೀನ್ ಯಾಕೆ ಹಾಗೆ ಅನ್ಕೋತೀಯ ರಾಜಲಕ್ಷ್ಮಿ? ನೀನ್ ತುಂಬಾ ಗ್ರೇಟ್ ಗೊತ್ತಾ? ಮನೇಲಿ ಪ್ರತಿಯೊಂದು ಕೆಲ್ಸದಲ್ಲೂ ಫಸ್ಟ್, ಓದೋದ್ರಲ್ಲೂ ಫಸ್ಟ್, ಹಾಕಿಲೂ ಫಸ್ಟ್. ಇಷ್ಟೊಂದೆಲ್ಲ ಮಾಡೋ ನೀನು ಕೆಲ್ಸಕ್ಕೆ ಬರಲ್ಲ ಅಂತ ಅನ್ಕೊಳಕ್ ಹೇಗ್ ಸಾಧ್ಯ? ಹಾಕಿ ಬೋರ್ಡಲ್ಲಿ ಸ್ಪೋರ್ಟ್ಸ್ ಕೋಟಾ ಇರುತ್ತಲ್ವಾ, ಅದೇನಾದ್ರೂ ಇದ್ರೆ ಅಡ್ಮಿಷನ್ ಸಿಗೋ ಚಾನ್ಸಸ್ ಇದೆ. ಹೌದು, ಬೋರ್ಡಲ್ಲಿ ಸ್ಪೋರ್ಟ್ಸ್ ಕೋಟಾ ಇರುತ್ತಲ್ವಾ, ಹಾಗಿದ್ರೆ ನಿನಗೆ ಅಡ್ಮಿಷನ್ ಸಿಗೋ ಚಾನ್ಸಸ್ ಇದೆ. ಆದ್ರೆ ಸರ್ಟಿಫಿಕೇಟ್ ಬೇಕು. ಆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಎಲ್ಲ ನಿನ್ನ ಹತ್ರನೇ ಇದೆ ಅಲ್ವಾ? ಹಾ, ಇದೆ. ಹಾಗಾದ್ರೆ ಹೋಗಿ ತಗೊಂಡ್ ಬಾ. ನಾನು ತಗೊಂಡ್ ಬರಲ್ಲ. ಯಾಕೆ? ಕೆಲ್ಸಕ್ ಬರಲ್ಲ ಅಂತ ಕಾವೇರಿಯಲ್ಲಿ ಬಿಸಾಕ್ಬಿಟ್ಯಾ? ಇಲ್ಲ, ಆ ಸರ್ಟಿಫಿಕೇಟ್ಸ್ ಅಪ್ಪನ ಪೆಟ್ಟಿಗೆಲಿದೆ. ಮಾವನ್ ಪೆಟ್ಕೆಲಿದ್ಯಾ? ಸೀನು, ನಿಮ್ ಮಾವ ಸರ್ಟಿಫಿಕೇಟ್ಸ್ ಎಲ್ಲಿಡ್ತಾರೆ ಅಂತ ನಿನಗೆ ಗೊತ್ತಾ? ಗೊತ್ತು ಅದ್ಯ. ಅವರು ಪೇಪರ್ಸ್ನೆಲ್ಲ ಒಂದು ಪೆಟ್ಟಿಗೆಲಿಡ್ತಾರೆ. ರಾಜಲಕ್ಷ್ಮಿ ಸರ್ಟಿಫಿಕೇಟ್ಸ್ನು ಅದರಲ್ಲೇ ಇಟ್ಟಿರ್ಬೋದು. ಹಾಗಾದ್ರೆ ಆ ಪೆಟ್ಟಿಗೆಲಿರುವಂತ ಅಷ್ಟು ಸರ್ಟಿಫಿಕೇಟ್ಸ್ನು ನಾವ್ ತಗೊಂಡ್ಬಿಡೋಣ. ಅಯ್ಯೋ, ಅಪ್ಪನ ಪರ್ಮಿಷನ್ ಇಲ್ಲದೆ ಆ ಸರ್ಟಿಫಿಕೇಟ್ಸ್ ತೆಗಿಯೋದಾ? ಇದಕ್ಕೆ ಯಾಕೆ ಇಷ್ಟು ಭಯ ಪಡ್ತಿದ್ಯಾ ರಾಜಿ? ಓಪನ್ ಮಾಡಿ ಕಳ್ತನ ಮಾಡಕ್ ಹೊರಟಿದೀವಿ ಕೂಡ. ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ನೀನ್ ಹೋಗಿ ಹೇಳ್ತೀಯಾ? ಇಲ್ಲ. ಮತ್ತೆ ಹೇಗ್ ಗೊತ್ತಾಗತ್ತೆ? ಆದ್ರೆ ಕಳ್ತನ ಮಾಡೋದು ತಪ್ಪಲ್ವಾ ಆದ್ಯ? ಹಾಗಾದ್ರೆ ನಿಂಗ್ ವಿವೇಕಾನಂದ ಕಾಲೇಜ್ ಬೇಡ್ವಾ? ಹಾಗಾದ್ರೆ ನಡಿ ಹೋಗೋಣ. ನಾನ್ ಬರಲ್ಲ. ಸರಿ, ಡ್ರಮ್ಮು, ನಾ ಹೋಗೋಣ ನಡಿ. ನಾವಾ? ಹಾ, ಸರಿ, ಬಾ ಹೋಗೋಣ. ನಡಿ. ಆದ್ಯ, ಅದ್ಯ.
ಇಲ್ಲಿದೆ ನೋಡು. ಇಲ್ಲೇನ್ ಮಾಡ್ತಾ ಇದ್ದೀರಾ? ಮಾವ ಹೇಳಿ. ಇವಾಗ ಮಾವ ಏನಂತಾರೋ. ಬಾಲು ದೊಡ್ಡಪ್ಪ. ಮಾವ ಕ್ರಿಕೆಟ್ ಆಡುವಾಗ ಬಾಲ್ ರೂಮ್ ಒಳಗಡೆ ಬಂದ್ಬಿಡ್ತು. ಬಾಲ್ ಎತ್ಕೊಳಕ್ ಬಂದ್ವಿ ಮಾವ. ಹಾ ಹೌದು ಅಷ್ಟೇ. ಥ್ಯಾಂಕ್ಸ್ ಬಿಟ್ಟು. ರಾಜಲಕ್ಷ್ಮಿ ಸಿಕ್ತ ಹಾಗೆ. ಅಯ್ಯೋ ಕಂಗ್ರ್ಯಾಚುಲೇಷನ್ಸ್. ಆದ್ಯ, ಈ ಸರ್ಟಿಫಿಕೇಟ್ ಇದ್ರೆ ಸೀಟ್ ಸಿಗತ್ತಾ? ಇಷ್ಟು ಕಷ್ಟಪಟ್ಟು ಕತ್ಕೊಂಡ್ ಬಂದಿರೋದು ಆ ಸೀಟ್ಗೋಸ್ಕರನೇ ಅಲ್ವಾ ರಾಜಲಕ್ಷ್ಮಿ? ಈಗ ಸೀಟ್ ಸಿಗ್ಲೇಬೇಕು. ನಾನ್ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಇವನಿಗೆ ತರಕಾಗಿದ್ದು. ಇಲ್ಲ ಅಂದಿದ್ರೆ ನಿಮ್ ಡ್ರಮ್ಮ ಮಾವಂಗ ಅಷ್ಟೆಲ್ಲ ಸೀನಲ್ಲಿದೆ. ಹೌದಾ? ಸರಿ ಆಯ್ತು, ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರು. ಡ್ರಮ್ಮು ಬೇರೆ ತರ ಎಲ್ಲ ಅರ್ಥ ಮಾಡ್ಕೋಬೇಡ. ನಾನು ಹೀಗೆ ಅರ್ಥ ಮಾಡ್ಕೊಳ್ಳೋದು ಅಮೆರಿಕಾ. ಆದ್ಯ, ಮೊದಲು ಕಾಲೇಜ್ ಅಡ್ಮಿಷನ್ ಬಗ್ಗೆ ಯೋಚನೆ ಮಾಡಿ. ಸರ್ಟಿಫಿಕೇಟ್ಸ್ ಇದೆಯಲ್ಲ, ನಿಮ್ ಡ್ರಮ್ಮ ಮಾವನ್ ಹೋಗಿ ಅಪ್ಲೈ ಮಾಡು ಅಂತ ಹೇಳು. ತಗೋ ಡ್ರಮ್ಮು. ಮಾವ, ಏನ್ ಯೋಚಿಸ್ತಾ ಇದ್ಯಾ? ಹೋಗು. ನೀನು ಜೊತೆಗೆ ಬಾ ರಾಜಲಕ್ಷ್ಮಿ. ಇಲ್ಲ ಮಾವ, ಮನೇಲಿ ಪೂಜೆ ಇದೆ ಅಲ್ವಾ, ನಾನ್ ಬರಕ್ಕಾಗಲ್ಲ. ನೀನ್ ಹೋಗು. ನನಗೆ ಅಷ್ಟೆಲ್ಲ ಸೀನ್ ಇಲ್ಲ ಅಂತೀಯಾ? ನೀನು ನನ್ನ ಜೊತೆ ಬರಬೇಕು, ಹಾಗೆ ಮಾಡ್ತೀನಿ. ಇಂಥ ಅವಕಾಶ ಕಳ್ಕೊಳಕ್ಕಾಗತ್ತಾ? ಹೌದು ರಾಜಲಕ್ಷ್ಮಿ, ಯೋಚನೆ ಮಾಡ್ತಿದ್ರೆ ಆದ್ಯ ಹೇಳಿದ್ದು ನಿಜ ಅಂತ ಅನ್ಸುತ್ತೆ. ಏನೇ ಆದ್ರೂ ಆದ್ಯ ಪಕ್ಕದಲ್ಲಿದ್ರೇನೆ ಕೆಲಸ ಆಗೋದು. ಈಗ್ಲೂ ಕೂಡ ಸೀಟ್ ಸಿಗ್ಬೇಕಂದ್ರೆ ಆದ್ಯ ಕಾಲೇಜಿಗೆ ಬರ್ಬೇಕು. ಇದೇ ಅಲ್ವಾ ಸೆಂಟಿಮೆಂಟ್? ಬರ್ತಾಳೆ ಬಿಡು. ಹೇ, ನಿಮ್ ಡ್ರಮ್ಮ ಮಾವನ್ ಬೈದಿದ್ದಕ್ಕೆ ಸುಳ್ಳು ಹೇಳ್ತಿದ್ದಾನೆ. ಇದ್ರಲ್ಲಿ ಸೆಂಟಿಮೆಂಟ್ಸ್ ಏನೂ ಇಲ್ಲ. ನಿಮ್ ಡ್ರಮ್ಮ ಮಾವನೇ ಹೋಗಿ ನೋಡ್ಕೊಂಡ್ ಬರ್ತಾನೆ. ಹೋಗು. ರಾಜಲಕ್ಷ್ಮಿ,
ಆದ್ಯ ಬಂದ್ರೆ ಕೆಲಸ ಬೇಗ ಆಗುತ್ತೆ. ಆದ್ಯಾ ಹೋಗು ಆದ್ಯಾ. ಏನು ಏನಾಯ್ತು ಸೀನು, ಎಲ್ಲ ಇಲ್ಲಿದ್ದೀರಾ? ಅದು ಅತ್ತೆ, ರಾಜಲಕ್ಷ್ಮಿಗೆ ಸ್ಪೋರ್ಟ್ಸ್ ಕೋಟಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ಒಂದ್ಸಲ ಕಾಲೇಜ್ಗೆ ಹೋಗಿ ಕೇಳ್ಕೊಂಡು ಬರ್ತೀನಿ. ಅವಳು ಇಷ್ಟಪಟ್ಟ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇದೆ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಸೀನು. ಬೇಗ ಹೋಗಿ ಬೇಗ ಬಂದ್ಬಿಡಿ. ನನ್ನ ಜೊತೆ ಆದ್ಯನೂ ಕರ್ಕೊಂಡು ಹೋಗ್ತೀನಿ ಅತ್ತೆ. ಆದ್ಯ ಯಾಕೆ ಸೀನು? ಏನಿಲ್ಲ ಅತ್ತೆ, ಇಬ್ರು ಸೇರ್ ಮಾತಾಡಿದ್ರೆ ಅವರು ಒಪ್ಕೋತಾರೇನೋ ಅಂತ. ಸರಿ ಸೀನು, ಬೇಗ ಹೋಗಿ ಬೇಗ ಬಂದ್ಬಿಡಿ. ಹಾಗಾದ್ರೆ ನಿಮ್ ಡ್ರಮ್ಮ ಮಾವ ನಾನಿಲ್ದೆ ಏನು ಮಾಡಕ್ಕಾಗಲ್ಲ ಅಂತ ಒಪ್ಕೊಳ್ತಾ ಇದ್ದಾನೆ ಅಂತ ಆಯ್ತು. ನೀನಿಲ್ಲ ಅಂದ್ರೆ ನಾನೇ ಇಲ್ಲ ಅಂತ ಹೇಳಬೇಕು ಅನ್ನಿಸ್ತಿದೆ. ಆದ್ರೆ ನೀನ ಚಾನ್ಸ್ ಕೊಡ್ತಾ ಇಲ್ಲ. ನೋಡೋಣ ಇವತ್ತಾದ್ರೂ ಸಿಗುತ್ತೇನೋ ಅಂತ. ಏನೋ ಸೀನು, ಎಲ್ಲೋ ಆಚೆ ಹೊರಟಿರೋ ಹಾಗಿದೆ. ಮತ್ತೆ ನಿನಗೂ ಒಂದು ಕತೆ ಹೇಳ್ಬೇಕಾ ಅಮ್ಮ? ಹೆತ್ತ ತಾಯಿ ಅಂದ್ರೆ ನಿನ್ಗೆ ಲೆಕ್ಕನೇ ಇಲ್ದಿರೋ ಹಾಗಾಗಿದೆ. ಅಮ್ಮ ಅದಲ್ಲ ಪದ್ಮ, ಕಾಲೇಜಲ್ಲಿ ಸೀಟ್ಗೋಸ್ಕರ ಹೋಗ್ತಾ ಇದ್ದಾನೆ. ಈ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ತೋರಿಸಿದ್ರೆ ಸೀಟ್ ಸಿಕ್ಕತ್ತಂತೆ. ಏನ್ ಸಿಗತ್ತೆ ಅತ್ಗೆ? ನೀನು ಕೂಡ ಅವ್ರ ಥರಾನೇ ಮಾತಾಡ್ತಿದ್ಯಾ? ಅಂಥ ಕಾಲೇಜ್ಗೆ ರಾಜಲಕ್ಷ್ಮಿ ಹೋಗ್ಬಾರ್ದು ಅಂತ ಹೇಳಿದಾರಲ್ಲ ಅವ್ರ ಅತ್ತೆ ಮನೆಯವರು. ಸೀಟ್ ಸಿಕ್ಕಿಲ್ಲ ಅನ್ನೋ ನೋವಲ್ಲಿ ಮರ್ತೋಗಿರ್ಬೋದು ಅಕ್ಕ. ಹುಡುಗರಿರೋ ಕಾಲೇಜಲ್ಲಿ ರಾಜಲಕ್ಷ್ಮಿ ಓದ್ಬಾರ್ದು ಅಂತ ರಾಜಲಕ್ಷ್ಮಿಗಾಗೋ ಅತ್ತೆಯವ್ರು ಹೇಳಿದ್ರಲ್ವಾ? ಅವ್ರು ಹೇಳಿರೋ ಮಾತಿಗೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡಿ ನೀವ್ ಹೇಳ್ತಿದ್ದೀರಾ? ಅಂದ್ರೆ ಏನೇ ಅರ್ಥ? ನೋಡಿದ್ಯಾ ಅತ್ಗೆ ಹೇಗ್ ಮಾತಾಡ್ತಿದ್ದಾಳೆ ಅಂತ? ಅವತ್ತು ನೀನು ಇದ್ದೆ ಅಲ್ವೇನೆ? ಅವ್ರು ಹೇಳಿದ್ದು ಗಂಡ್ಮಕ್ಳಿರೋ ಕಾಲೇಜಲ್ಲಿ ಓದ್ಬಾರ್ದು ಅಂತ ಅಷ್ಟೇ ಅಲ್ವಾ? ಅಮ್ಮ, ನೀವ್ ಹೇಳಿದ ತರಾನೆ ಆ ತರ ಕಾಲೇಜ್ ಯಾವ್ದಾದ್ರು ಇದ್ರೆ ನೋಡ್ಕೊಂಡ್ ಬರ್ತೀವಿ, ಸರಿನಾ? ಅವ್ರಿಷ್ಟ ಬಿಡಿ ಅತ್ಗೆ, ಇದಕ್ಕಿಂತ ನಾವೇನ್ ಹೇಳೋದು? ನಡೀರಿ ನಮ್ ಕೆಲ್ಸ ನೋಡೋಣ. ಆದ್ಯ ಹಿಡ್ಕೋ. ನಡಿ ಆದ್ಯ, ಹೋಗೋಣ. ಆದ್ಯ ಹೋಗಮ್ಮ. ಆದ್ಯಾ ನಂಗೋಸ್ಕರ ಹೋಗು ಆದ್ಯಾ. ಹೋಗ್ತೀನಿ ರಾಜಲಕ್ಷ್ಮಿ, ನಿನ್ಗೋಸ್ಕರ ಹೋಗ್ತೀನಿ. ಆದ್ರೆ ಬೈಕ್ ಮೇಲಲ್ಲ, ಬರಲ್ವಾ? ಆಟೋಲಿ. ಆಟೋ? ನಿನಗೆ ಅಡ್ರೆಸ್ ಗೊತ್ತಿಲ್ಲ ಅಲ್ವಾ ಆದ್ಯ? ನಿನ್ ಮುಂದಕ್ಕೆ ಹೋಗ್ತಾ ಇರೋ, ನಾನು ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತೀನಿ. ಸರಿ ಸರಿ, ಹೊರಡಿ, ಬೇಗ ಬಂದ್ಬಿಡಿ. ಮನೇಲಿ ಪೂಜೆ ಬೇರೆ ಇದೆ ಅಲ್ವಾ? ಸರಿ ಅತ್ತೆ. ಹೋಗು ಆದ್ಯ. ಆದ್ಯ, ನಿನ್ಗೆ ಆಟೋದಲ್ಲಿ ಹೋಗೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು. ಯಾಕೆ ಆದ್ಯ ಈಗೆಲ್ಲ ಮಾತಾಡ್ತೀಯಾ? ಬಾ, ಗಾಡಿ ಹತ್ತು ಹೋಗೋಣ. ಹಲೋ ಡ್ರಮ್ಮು, ಬರಲ್ಲ ಅಂತ ಹೇಳ್ದೆ ತಾನೆ? ಆದ್ಯ, ಆಟೋ ಆಟೋ, ಸ್ಟಾಪ್ ಸ್ಟಾಪ್ ಸ್ಟಾಪ್. ವಿವೇಕಾನಂದ ಕಾಲೇಜಿಗೆ ಹೋಗ್ಬೇಕಿತ್ತು, ಬರ್ತೀರಾ? ಬರ್ತೀನಮ್ಮ. ಎಷ್ಟಾಗುತ್ತೆ? 200 ರೂಪಾಯಿ. 200 ರೂಪಾಯಾ? ಸರಿ, ಓಕೆ, ಹೋಗೋಣ. ಬೇಡ ಬೇಡಣ, ಅಣ್ಣ ಕೈ ಮುಗಿತೀನಿ, ಹೋಗ್ಬಿಡಣ. ಹೋಗಿ ಹೋಗಿ. ಬರಲ್ಲಮ್ಮ, ಬೇರೆ ಕೆಲಸ ಇದೆ. ಹೋಗೋಣ, ಹೋಗಿ ಹೋಗಿ. ಆಟೋ ಬಾ ಆದ್ಯ, ಗಾಡಿಲಿ ಹೋಗೋಣ.